ಸರ್, ಈಗ ನೀವಾಗಲೇ ಹೇಳಿದ್ರಿ ಇದು ಈ ಹಿಂದೆ ಸುಮಾರು ವರ್ಷಗಳ ಹಿಂದಾಗಿರುವಂಥ ಒಪ್ಪಂದ. ಸೊ ಈ ಒಪ್ಪಂದದ ಪ್ರಕಾರ ಅಂದ್ರೆ ನಾವು ತಮಿಳ್ನಾಡಿಗೆ ಇಷ್ಟು ನೀರು ಬಿಡಬೇಕು ಅನ್ನೋದು ಆ ಒಪ್ಪಂದದಲ್ಲಿ ಇದೆ. ಅದನ್ನ ಈಗ ಚೇಂಜ್ ಮಾಡೋದಕ್ಕಾಗೋದಿಲ್ವಾ? ಅದನ್ನ ಫಾಲೋ ಮಾಡ್ಕೊಂಡೇ ಇಲ್ಲ, ಒಪ್ಪಂದ ಎಲ್ಲ ಹೋಯ್ತು. ಒಪ್ಪಂದ ಬ್ರಿಟಿಷ್ ಪೀರಿಯಡಲ್ಲಿ ಆಯ್ತು, ಬ್ರಿಟಿಷ್ನವರು ಹೋದ್ರು, ಸ್ವತಂತ್ರ ಬಂತು, ಆಮೇಲೆ ಬೇರೆ ಈಗ ಇದು ಸುಪ್ರೀಂ ಕೋರ್ಟ್ದ ಆದೇಶ ಅಲ್ಲ, ಎಲ್ಲರೂ ಸುಪ್ರೀಂ ಕೋರ್ಟ್ಗೆ ಹೋಯ್ತು. ಸರ್ವೋಚ್ಚ ನ್ಯಾಯಾಲಯ ನೀವು ಹಿಂಗ್ ಮಾಡಿ, ನೀವು ಹಿಂಗ್ ಮಾಡಿ, ಈಗ ಅಥಾರಿಟಿ ಒಂದು ರಚನೆ ಮಾಡಿ, ಅಪಲೇಟ್ ಅಥಾರಿಟಿ ರಚನೆ ಮಾಡಿ, ಇದಕ್ಕೆ ಟೆಕ್ನಿಕಲ್ ಇದೆಲ್ಲಾನು ಸುಪ್ರೀಂ ಕೋರ್ಟ್ನವರು ಡೈರೆಕ್ಷನ್ ಕೊಟ್ಟಿದ್ದಾರೆ. ಸರ್, ಈಗ ನಮ್ ಕಡೆ ಯಾರು ವಾದ ಮಾಡೋರಿಲ್ವಾ ಹಾಗಾದ್ರೆ? ಅಂದ್ರೆ ಈಗ ನಮ್ಗೆ ಕುಡಿಯಕ್ಕೇನೆ ನೀರಿಲ್ಲ, ನಾವ್ ಹೆಂಗ್ ಬಿಡೋದು ಅಂತ ವಾದ ಮಾಡೋರು ಯಾರು ಇದ್ದಾರೆ? ಯಾಕೆ ನಮ್ಮ ಹತ್ರನೂ ಒಳ್ಳೆ ಲಾಯರ್ಸ್ ಇದ್ದಾರೆ, ಟೀಮ್ ಇದೆ, ಸರ್ಕಾರ ಇದೆ, ಅಡ್ವೊಕೇಟ್ ಜನರಲ್ಗಳಿದ್ದಾರೆ. ಇವ್ರು ಒಳ್ಳೆ ಲಾಯರ್ಗಳನ್ನ ಸುಪ್ರೀಂ ಕೋರ್ಟಲ್ಲಿ ಅಪಾಯಿಂಟ್ ಮಾಡ್ತಾರೆ. ನಮ್ಮ ರಾಜ್ಯದಲ್ಲಿನೂ ಇದಕ್ಕೆ ಬೇಕಾದಷ್ಟು ಹಣಕಾಸು ಕೂಡ ಒದಗಿಸ್ತಾರೆ, ಎಲ್ಲನೂ ಪ್ಲೇಸ್ ಮಾಡ್ತಾರೆ. ಬಟ್ ಅದೇ ರೀತಿ ಅವರು ಮಾಡ್ತಾರೆ. ಇದು ಬ್ಯಾಲೆನ್ಸಿಂಗ್ ಹೋಗ್ತಾ ಇದೆ, ಚೆಕ್ ಅಂಡ್ ಬ್ಯಾಲೆನ್ಸ್. ಸೊ ಇದು ಏನಾಗುತ್ತೆ, ಡಿಸಿಷನ್ನು ನ್ಯಾಯಾಂಗ ಸಪ್ರೇಟು, ಕಾರ್ಯಾಂಗ ಮತ್ತು ಶಾಸಕಾಂಗ. ಅಲ್ಲಿನೂ ಕಾರ್ಯಾಂಗ ಮತ್ತು ಶಾಸಕಾಂಗ, ತಮಿಳುನಾಡು ಅಸೆಂಬ್ಲಿ, ಕರ್ನಾಟಕ ಅಸೆಂಬ್ಲಿ ನೋಡಿ, ಎರಡಾಯಿತು. ಅಲ್ಲಿರೋ ಅಡ್ಮಿನಿಸ್ಟ್ರೇಷನ್, ಇಲ್ಲಿರೋ ಅಡ್ಮಿನಿಸ್ಟ್ರೇಷನ್, ಅಲ್ಲಿನೂ IAS, ಇಲ್ಲಿನೂ IAS, ಮತ್ತು ಅಲ್ಲಿರೋ ಇಂಜಿನಿಯರ್ಸು, ಇಲ್ಲಿರೋ ಇಂಜಿನಿಯರ್ಸು, ಎಲ್ಲರೂ IIT-ನಲ್ಲಿ ಓದಿರ್ತಾರೆ, ಒಂದೇ ಸ್ಟಡೀಸ್, ಡಿಫರೆಂಟ್ ಪ್ರೆಸೆಂಟೇಷನ್ ಆಗುತ್ತೆ. ಅದರ ಜೊತೆಗೆ ಏನಾಗುತ್ತೆ ಅಂದ್ರೆ ಹೋರಾಟಗಳು ಶುರುವಾಗುತ್ತೆ, ಎಮೋಷನ್ನು ಪ್ಲೇ ಆಗುತ್ತೆ, ಪೊಲಿಟಿಕಲ್ ಬೆನಿಫಿಟು. ಈ ಮುಖ್ಯಮಂತ್ರಿ ಸರಿ ಇಲ್ಲ, ಓಟ್ ಹಾಕ್ಬೇಡ, ಬಾರಿ BJP ಸರಿ ಇಲ್ಲ, ಓಟ್ ಹಾಕ್ಬೇಡ, ಎಗೇನ್ ಓಟ್ಗೆ ಹೋಗುತ್ತೆ ಇದು. ಅಲ್ಟಿಮೇಟ್ಲಿ ದ ಹೋಲ್ ಫೈಟ್ ಶುಡ್ ನಾಟ್ ಬಿ ಫಾರ್ ವೋಟ್. ದ ಹೋಲ್ ಎಂಡ್ ಓವರ್ ಮಸ್ಟ್ ಬಿ beneficial to the people of this nation, win-win situation. ಕಾಂಕ್ರೀಟ್ ಆಗಿ ಮಾಡಿ, ಡಿಸ್ಕಷನ್ ಮಾಡಿ, ಒಂದು ಟೆಕ್ನಿಕಲ್ ಆಗಿ ಇದನ್ನು ಶೇರ್ ಮಾಡಿದರೆ ಅವಾಯ್ಡ್ ಮಾಡ್ಬೋದು. ಇಲ್ಲಾಂದರೆ ಒಂದು ಗುಂಪಿದೆ, ಇಲ್ಲಿ ಶುರು ಆಗುತ್ತೆ, ಇನ್ನೊಂದು ಗುಂಪು ಅಲ್ಲಿ ಶುರು ಮಾಡ್ತಾರೆ. ಸರ್, ಈಗ ಮತ್ತೊಂದು ಕಡೆ ಈಗ ಹೇಳ್ತಾರೆ ಅವ್ರು ರಾತ್ರೋರಾತ್ರಿ ನೀರು ಬಿಟ್ರಂತೆ ತಮಿಳ್ನಾಡಿಗೆ ಅಂತ. ಸೊ ಟೆಕ್ನಿಕಲಿ ಇದು ಸಾಧ್ಯನಾ ರಾತ್ರೋರಾತ್ರಿ ನೀರು ಬಿಡೋದು? ಏನು ರಿಸರ್ವಾಯರ್ ಇಂದ ಓಪನ್ ಮಾಡಿದ್ರೆ ನೀರು ಹೋಗುತ್ತೆ. ಸೊ ಆ ರೀತಿ ಮಾಡಬಹುದಾ? ಮಾಡ್ಬೋದು. ರಾತ್ರಿಯೋಡು ರಾತ್ರಿ ಅಂದ್ರೆ ಎನಿ ಟೈಮ್ ಯು ಕ್ಯಾನ್ ಓಪನ್ ದಿ ರಿಸರ್ವಾಯರ್, ನೀರು ಹೋಗುತ್ತೆ. ಈಗ ತಡೆ ಕಟ್ಟಿದ್ದೀರಾ, ಕನ್ನಂಬಾಡಿ ರಿಸರ್ವಾಯರ್ ಇದೆ, ಓಪನ್ ಮಾಡಿದ್ರೆ ಹೋಗುತ್ತೆ ಅದು. ಈಗ ಮೇಕದತ್ತು ಅದರಲ್ಲಿ ಇವರು ವಾಟ್ ರಿಸರ್ವಾಯರ್ ಕಟ್ತೀವಿ ಅಂತಾರೆ, ಇಲ್ಲಿ ನೀ ಕಟ್ಟಬೇಡ ಅಂತಾರೆ ಅವರು. ಇವ್ರು ಕಟ್ಟುತ್ತೇವೆ ಅಂತಾರೆ, ಅದು ಕಟ್ಟುದು ಬೇಡ ಅಂತಾರೆ ಅವರು. ಸೊ ಡಿಸ್ಪ್ಯೂಟ್ ಆಗುತ್ತೆ ನೋಡಿ. ಡಿಸ್ಪ್ಯೂಟ್ ಆದರೆ ಕೊನೆಯಲ್ಲಿ ಸಫರರ್ಸ್ ಯಾರು? ಈಗ ಬಿಸ್ಲರಿ ನೀರು ಕುಡಿಯೋವನಿಗೆ ಬಿಸ್ಲರಿ ನೀರು ಸಿಗುತ್ತೆ. ಟ್ಯಾಪ್ ನೀರಿಗೆ ಪ್ರಾಬ್ಲಮ್. ಈಗ ಕಾವೇರಿ ನೀರು ಬಂದ್ರೆ ಟ್ಯಾಪ್ ನೀರು, ಅದು ಬಿಸ್ಲರಿ ನೀರು ಎಲ್ಲ ತರಿಸ್ಕೊಳ್ತಾರೆ. ಪ್ಯೂರಿಫೈಡ್ ಕ್ಯೂರಿಂಗ್ ನೀರು ಸಿಗೋರಿಗೆ ಸಿಗುತ್ತೆ. ಬಟ್ ಸಾಮಾನ್ಯ ಜನರಿಗೆ ನೀರು ಬೇಕಲ್ಲ, ನೀರು ಬೇಕು, ಕುಡಿಯೋ ನೀರು. ಕರ್ನಾಟಕದಲ್ಲಿ ಕುಡಿಯುವ ನೀರಿಗೆ ಇದು ಸಾಕಾಗ್ತಾ ಇಲ್ಲ. ಒಳ್ಳೆ ಮಾನ್ಸೂನ್ ಬಂತು, ರೈನ್ ಬಂತು, ಇದಕ್ಕೆ ಏನಾಗಲಿ ಕಂಡುಹಿಡಿಯೋಕ್ಕಾಗತ್ತಾ? ಈಗ ಮಾನ್ಸೂನ್, ಆರ್ಟಿಫಿಷಿಯಲ್ ಮಾನ್ಸೂನು, ಸಮುದ್ರನ ನೀರನ್ನು ಕುಡಿಯುವ ನೀರಾಗಿ ಕನ್ವರ್ಟ್ ಮಾಡ್ತಾರೆ. ಕರ್ನಾಟಕದಲ್ಲಿನೂ ಅರೇಬಿಯನ್ ಸಿ ಇದೆ, ತಮಿಳುನಾಡಲ್ಲಿ ಬೇ ಆಫ್ ಬೆಂಗಾಲ್ ಇದೆ. ಸೊ ಸಿಕ್ಕಾಪಟ್ಟೆ ನೀರಿದೆ. ಈಗ ಈ ನೀರು ಪೂಂಬುಕಾರಲ್ಲಿ ಅಲ್ಟಿಮೇಟ್ಲಿ ಸಮುದ್ರಕ್ಕೆ ಹೋಗುತ್ತೆ. ಅದನ್ನ ನೀರನ್ನ ಬೇರೆ ಕಡೆ ಡೈವರ್ಷನ್ ಕೊಡಿ. ಸಮುದ್ರಕ್ಕೆ ಯಾಕೆ ಬಿಡ್ತೀರಾ ನೀವು? ಅದ್ಯಾಕೆ ನೀವು ಡೈವರ್ಷನ್ ಕೊಡಿ, ನ್ಯಾಷನಲೈಸ್ ಮಾಡಿ, ನೀರು ಪ್ರೋಗ್ರಾಮ್ ಇರಲಿ. ಈ ದೇಶದಲ್ಲಿ ನಾವು 142 ಕೋಟಿ ಭಾರತೀಯರು, ನಾವೆಲ್ಲ ಒಂದೇ ತಾಯಿ ಮಕ್ಕಳು. ಶ್ರೀಮಂತರು ಇದ್ದಾರೆ, ಬಡವರು ಇದ್ದಾರೆ, ಅದು ಬೇರೆ. ಎಲ್ಲರೂ ನಾವು ಈ ದೇಶದ ಮಕ್ಕಳು. ಅದರಿಂದ ದೇಶದಲ್ಲಿ ನಮ್ದು ಬಡ್ಜೆಟ್ ಎಷ್ಟಿದೆ? 55 ಲಕ್ಷ ಕೋಟಿ ಇದೆ. ನೀವು ಸಮುದ್ರತೆಗೆ ಯಾಕೆ ಬಿಡ್ತೀರಾ? ನೀವು ಡೈವರ್ಷನ್ ಕೊಡಿ. ವೇಸ್ಟ್ ಆಗೋ ಬದಲು ಡೈವರ್ಷನ್ ಕೊಡಿ. ಅಂದ್ರೆ ಫೇಲ್ಯೂರ್ ಆಫ್ ದ ಸೆಂಟ್ರಲ್ ಗವರ್ಮೆಂಟ್,
ಫೇಲ್ಯೂರ್ ಆಫ್ ದಿ ಡಿಫ್ರೆಂಟ್ ಸ್ಟೇಟ್ ಗವರ್ಮೆಂಟ್ಸ್. ಎಲ್ಲರೂ ಕೂತು ಇಷ್ಟು ವಾಟರ್ ಬರ್ತಾ ಇದೆ, ಹೌ ಟು ಕನ್ಸರ್ವ್ ವಾಟರ್, ಹೌ ಟು ಸೇವ್ ವಾಟರ್, ಹೌ ಟು ಅವಾಯ್ಡ್ ವಾಟರ್ ಗೋಯಿಂಗ್ ಟು ದಿ ಸಿ. ಸಮುದ್ರಕ್ಕೆ ಹೋಗಿ ವೇಸ್ಟ್ ಆಗುತ್ತೆ ಅದು. ವೇಸ್ಟ್ ಆಗುತ್ತೆ, ಹೌದು. ಆ ವಾಟರ್ನ ಸರಿಯಾಗಿ ಕನ್ಸರ್ವೇಟ್ ಮಾಡಿದ್ರೆ, ಒಂದು ಫ್ಯೂಚರಿಸ್ಟಿಕ್ ಪ್ಲಾನ್ ಇದ್ರೆ, ನಾವು ಏನು ಇದರಲ್ಲಿ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಇಲ್ಲ, ಇವು ಡಿಜಿಟಲ್ ಕಾಲದಲ್ಲಿ ಇದ್ವಿ. ಸೊ ಮಿಡ್ಲ್ ಈಸ್ಟ್ ದೇಶಗಳಲ್ಲಿ ಕುಡಿಯೋ ನೀರೇ ಇಲ್ಲ, ಹೆಂಗು ಸಮುದ್ರದ ನೀರನ್ನ ಅವ್ರು ಕುಡಿಯೋ ನೀರಾಗಿ ಕನ್ವರ್ಟ್ ಮಾಡ್ತಾರೆ. ಹೌದೌದು. ಸೊ ನಾವು ಯಾಕೆ ಮಾಡಕ್ ಬರೋದಿಲ್ಲ?